ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನ ಇಸ್ರೇಲ್ ಅಮೆರಿಕ ಈ ಜಂಟಿ ದಾಳಿಗೆ ಇರಾನ್ ಕೂಡ ದಿಟ್ಟ ಉತ್ತರವನ್ನ ಕೊಡ್ತಾ ಇದೆ. ಪ್ರತಿ ದಾಳಿಯನ್ನ ನಡೆಸಲಾಗ್ತಾ ಇದೆ. ಅರಬ್ ದೇಶಗಳ ಮೇಲೆ ಮಿಂಚಿನ ದಾಳಿಯನ್ನ ಶುರು ಮಾಡಿದೆ ಇರಾನ್. ಕೆಲವೇ ಗಂಟೆಗಳಲ್ಲಿ ಸುಮಾರು 6 ದೇಶಗಳ ಮೇಲೆ ಇರಾನ್ ಅಟ್ಯಾಕ್ ಅನ್ನ ನಡೆಸಿದೆ. ಯುಎಇನ ಅಬುದಾಬಿ ಮತ್ತು ದುಬೈ, ಕತಾರ್ನ ದೋಹಾ, ಸೌದಿ ಅರೇಬಿಯಾದ ರಿಯಾದ್, ಬಹರೇನ್ ಮೇಲೆ ದಾಳಿಯನ್ನ ನಡೆಸಲಾಗಿದೆ. 6 ದೇಶಗಳಲ್ಲಿನ ಅಮೆರಿಕದ ವಾಯು ನೆಲೆಗಳ ಮೇಲೂ ಕೂಡ ಮಿಸೈಲ್ಗಳು ಬಿದ್ದಿದೆ. ಸುಮಾರು 400ಕ್ಕೂ ಹೆಚ್ಚು ಮಿಸೈಲ್ಗಳಿಂದ ಇರಾನ್ ಅಟ್ಯಾಕ್ ಮಾಡಿದೆ. 6 ದೇಶಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡಿರೋದು. ಇರಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ಯುದ್ಧ ಸಾರಿದ ನಂತರದಲ್ಲಿ ಇರಾನ್ ಮೇಲೆ ವೈಮಾನಿಕ ದಾಳಿಗಳನ್ನು ನಡೆಸಲಾದ ಬಳಿಕ ಇದರಿಂದ ಹೆದರಿ ಸುಮ್ಮನೆ ಕೂರದ ಇರಾನ್ ಇಸ್ರೇಲ್ ಹಾಗೂ 6 ದೇಶಗಳಲ್ಲಿರುವಂತಹ ಅಮೆರಿಕದ ವಾಯು ನೆಲೆಗಳನ್ನ ಗುರಿಯಾಗಿಸಿಕೊಂಡು ಮಿಸೈಲ್ ದಾಳಿಯನ್ನ ನಡೆಸಿದೆ. ಕುವೈತು, ಜೋರ್ಡನ್ನು, ಕತಾರು, ಸೌದಿ ಅರೇಬಿಯಾ, ಯುಎಇ ಮತ್ತೆ ಬಹರಾನ್, ಇರಾನ್ ತನ್ನ 6 ವಾಯು ನೆಲೆಗಳ ಮೇಲೆ ಕ್ಷಿಪಣಿ ದಾಳಿಯನ್ನ ನಡೆಸಿ ಏಕಕಾಲದಲ್ಲಿ ನಾಶಪಡಿಸಲಾಗಿದೆ. നമ്മളെ വില്ലേല് ഇപ്പൊ വീണ് ഇതിപ്പോ നമ്മ താമസിക്കുന്നിടത്ത് വീണതാണ്. ഫയറാണ്, വണ്ടിയൊക്കെ കത്തുന്ന്. സിവിൽ ഡിഫൻസ് ഒന്നും ഖത്തറില് ഇതിപ്പം വീണല്ലടാ. ഇനി ഓരെത്തണ്ടേ? എടാലും വീണെന്നറിയില്ല. വണ്ടിയൊക്കെ കത്ത് നോക്കിയാ ബ്ലാസ്റ്റിംഗ് സൗണ്ട് കേൾക്കുന്നു. ഇതിപ്പോ ನೋಡಿ, 86 ವರ್ಷದ ಖಮೇನಿ ಏನಿದ್ದಾರೆ, 1989ರಿಂದ ಇರಾನ್ನ ಸರ್ವೋಚ್ಚ ನಾಯಕ. ಅವರು ಸರ್ಕಾರದ ಎಲ್ಲಾ ಶಾಖೆಗಳು, ಮಿಲಿಟರಿ ಮತ್ತೆ ನ್ಯಾಯಾಂಗದ ಮೇಲೆ ಸರ್ವೋಚ್ಚ ಅಧಿಕಾರವನ್ನ ಹೊಂದಿದ್ದಾರೆ. ದೇಶದ ಆಧ್ಯಾತ್ಮಿಕ ನಾಯಕರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಮೆರಿಕ ಮತ್ತೆ ಅಮೆರಿಕವನ್ನ ಅವರು ಪ್ರಥಮ ಶತ್ರು ಅಂತ ಕರೀತಾ ಇದ್ರು. ಮತ್ತೊಂದು ಕಡೆ ಈಗ ಈ ಒಂದು ಯುದ್ಧ ಏನೀಗ ಶುರುವಾಗಿದೆಯಲ್ಲ, ಇದಕ್ಕೆ ಪ್ರತಿಯಾಗಿ 6 ದೇಶಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಸಹಜವಾಗಿ ಈಗ ಅಲ್ಲಿ ಒಂದು ರೀತಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಅಲ್ಲಿ ಸಿಲುಕಿಕೊಂಡಿರುವಂತಹ ಭಾರತೀಯರು ಕೂಡ ವಿಡಿಯೋಗಳ ಮೂಲಕ, ಅದರಲ್ಲಿ ಒಂದಷ್ಟು ವಿಡಿಯೋಗಳು ಕೂಡ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ. ಅಲ್ಲಿ ಪರಿಸ್ಥಿತಿ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಬಹಳ ಆತಂಕ ಆಗ್ತಾ ಇದೆ. ಆದಷ್ಟು ಬೇಗ ನಮ್ಮನ್ನ ಸುರಕ್ಷಿತವಾಗಿ ವಾಪಸ್ ಕರೆಸ್ಕೊಳ್ಳಿ ಅನ್ನುವಂಥ ಮನವಿಗಳನ್ನು ಕೂಡ ಸಹಾಯಕ್ಕಾಗಿ ಅಂಗಲಾಚಿಸ್ತಾ ಇದ್ದಾರೆ. ಯಾಕಂತಂದ್ರೆ ಈಗ ಆಲ್ರೆಡಿ ಏರ್ ಇಂಡಿಯಾ ವಿಮಾನಗಳನ್ನು ಕೂಡ ಸ್ಟಾಪ್ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ 2 ದೇಶಗಳಲ್ಲಿ ಈಗ ಅಲರ್ಟ್ ಆಗಿದ್ದಾರೆ. ಈಗ ಆಲ್ರೆಡಿ ಹೇಳ್ತಾ ಇದೆ. ಇದೆಲ್ಲದರ ನಡುವೆ ಸೌದಿಯ ಬಹರೇನ್ನಲ್ಲಿ ಭಾರತೀಯರಿಗೆ ಭಾರಿ ಆತಂಕ ಶುರುವಾಗಿದೆ. ಭಾರತೀಯರು ಇರುವಂತಹ ಸ್ಥಳದ ಸುತ್ತಲೂ ಕೂಡ ಭಾರಿ ಸದ್ದು ಕೇಳಿ ಬರ್ತಾ ಇದೆ. ಆಗಸದಲ್ಲಿ ಬೀಳ್ತಾ ಇರುವಂತಹ ಕ್ಷಿಪಣಿ ದಟ್ಟ ಹೊಗೆಯನ್ನ ಕಂಡು ಗಾಬರಿಗೊಂಡಿದ್ದಾರೆ. ಬಹರೇನ್ನಲ್ಲಿರುವಂತಹ ಭಾರತೀಯರಿಗೆ ಕ್ಷಣಕ್ಕೂ ಅಲರ್ಟ್ ಮೆಸೇಜ್ಗಳು ಬರ್ತಾ ಇದೆ. ಪ್ರತಿಯೊಬ್ಬರ ಮೊಬೈಲ್ ಫೋನ್ಗೆ ಬರ್ತಾ ಇದೆ ಅಲರ್ಟ್ ಮೆಸೇಜ್. ಅಲ್ಲಿ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಅದರ ಜೊತೆಗೆ ಪ್ರತಿಯೊಬ್ಬರ ಮೊಬೈಲ್ ಫೋನ್ಗಳಿಗೆ ಅಲರ್ಟ್ ಮೆಸೇಜ್ ಬರ್ತಾ ಇದೆ. ಯಾಕಂತಂದ್ರೆ ಈ ಯುದ್ಧ ಶುರುವಾದ ನಂತರದಲ್ಲಿ ಅಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಅವರಿಗೂ ಕೂಡ ಗೊತ್ತಿರಲ್ಲ. ಎಲ್ಲಿ ಯಾವ ಕಡೆಯಿಂದ ಮಿಸೈಲ್ಗಳು ಬಂದು ಬೀಳ್ತವೆ, ಹೇಗೆ ದಾಳಿ ಆಗುತ್ತೆ ಅಂತೇಳಿ ಅಲ್ಲಿ ಈಗ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಸೌದಿಯ ಬಹರೇನ್ನಲ್ಲಿ ಸದ್ಯ ಭಾರತೀಯರು ಆತಂಕಕ್ಕೊಳಗಾಗಿದ್ದಾರೆ.
ಭಾರತೀಯರು ಇರುವಂತಹ ಸುತ್ತಮುತ್ತ ಜಾಗ ಏನಿದೆ ಅಲ್ಲೇನೆ ಈ ಬ್ಲಾಸ್ಟ್ಗಳು ಸ್ಫೋಟದ ಸದ್ದುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಕ್ಷಣ ಕ್ಷಣಕ್ಕೂ ಅಲರ್ಟ್ ಆಗಿರುವಂತೆ ಪ್ರತಿಯೊಬ್ಬರ ಮೊಬೈಲ್ ಫೋನ್ಗಳಿಗೆ ಅಲರ್ಟ್ ಮೆಸೇಜ್ ಬರ್ತಾ ಇದೆ. Oh my God! Oh my God! Oh my God! Oh my God! Okay, okay. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.